ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನಕ್ಕೆ ಆಗ್ರಹ, ಬೆಂಬಲಿಗರ ವಿರುದ್ಧ ವೇದಿಕೆಯಲ್ಲಿ ಸಿಎಂ ಗರಂ. ಭಾಷಣ ನಿಲ್ಲಿಸಿ ಹೊರಡಲು ಮುಂದಾದ ಸಿಎಂ ಸಿದ್ದರಾಮಯ್ಯ. ದೇಶದಲ್ಲೇ ಕರ್ನಾಟಕದಲ್ಲಿ ತಲಾ ಆದಾಯ ಹೆಚ್ಚಾಗಿದೆ, ಇದಕ್ಕೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳೇ ಕಾರಣ, ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಬಿಜೆಪಿ ಜೆಡಿಎಸ್ ಇಬ್ಬರಲ್ಲ, ಇನ್ನು 4 ಸೇರಿಕೊಳ್ಳಲಿ. 2028ಕ್ಕೆ ಮತ್ತೆ ನಿಮ್ಮದೇ ಕೈ ಸರ್ಕಾರ, ಡಿಸಿಎಂ ಡಿಕೆ ಶಿವಕುಮಾರ್ ಭವಿಷ್ಯ. ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣಕಾಸು ಕೊರತೆ ಇಲ್ಲ, ವಿರೋಧ ಪಕ್ಷಗಳು ಸುಮ್ಮನೆ ಆರೋಪ ಮಾಡುತ್ತಿವೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಸಮಾಧಾನ. ಭಾರತ ದೇಶ ಸೈನ್ಯ ವಿಭಾಗದಲ್ಲಿ ಸಶಕ್ತವಾಗಿದೆ, ಇದಕ್ಕೆ ಆಪರೇಷನ್ ಸಿಂಧೂರ ಪ್ರತ್ಯಕ್ಷ ಸಾಕ್ಷಿ, ಶಾಸಕ ಸ್ವರೂಪ್ ಪ್ರಕಾಶ್ ಬಣ್ಣನೆ. ಅರಸೀಕೆರೆ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಹಾಗೂ ಫಲಾನುಭವಿಗಳ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡ ಪ್ರಸಂಗ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಸಿಎಂ ಸಿದ್ದರಾಮಯ್ಯ, ಶಿವಲಿಂಗೇಗೌಡರಿಗೆ ಕ್ಯಾಬಿನೆಟ್ನಲ್ಲಿ ಭವಿಷ್ಯ ಇದೆ, ರಾಜಕೀಯ ಭವಿಷ್ಯ ಇದೆ ಎಂದು ಹೇಳುತ್ತಿದ್ರು. ಈ ವೇಳೆ ಬೆಂಬಲಿಗರು ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡಿ ಎಂದು ಒತ್ತಾಯಿಸಿದ್ರು. ಸಿಎಂ ಮಾತನ್ನು ಕೇಳದೆ ಸಚಿವ ಸ್ಥಾನ ನೀಡುವಂತೆ ಘೋಷಣೆ ಕೂಗುತ್ತಲೇ ಇದ್ರು. ಇದರಿಂದ ಸಿಟ್ಟಾದ ಸಿಎಂ ಭಾಷಣ ನಿಲ್ಲಿಸಿ ಹೊರಡಲು ಮುಂದಾದ್ರು. ವೇದಿಕೆ ಮೇಲಿದ್ದ ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧವೂ ಅಸಮಾಧಾನಗೊಂಡ್ರು. ಮಂತ್ರಿ ಮಾಡೋದು ಸರ್ಕಾರ, ಬಹಿರಂಗವಾಗಿ ಹೇಳಲು ಆಗಲ್ಲ, ಎಲ್ಲವನ್ನು ಬಹಿರಂಗವಾಗಿ ಚರ್ಚೆ ಮಾಡಲು ಆಗಲ್ಲ ಅಂತ ಹೇಳಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವ ಕೆಎನ್ ರಾಜಣ್ಣ ಹಾಗೂ ಶಾಸಕ ಶಿವಲಿಂಗೇಗೌಡ ಬೆಂಬಲಿಗರ ಮೇಲೆ ಗರಂ ಆದ್ರು. ಮುಖ್ಯಮಂತ್ರಿಗಳನ್ನ ಸಮಾಧಾನ ಪಡಿಸಿದ್ರು. ಬಳಿಕ ಸಿಎಂ ಭಾಷಣ ಮುಂದುವರಿಸಿ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಕೆಎನ್ ರಾಜಣ್ಣ, ಭೈರತಿ ಸುರೇಶ್, ಜಮೀರ್ ಅಹ್ಮದ್, ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ದೇಶದಲ್ಲೇ ಕರ್ನಾಟಕದಲ್ಲಿ ತಲಾ ಆದಾಯ ಹೆಚ್ಚಳ ಆಗಿದ್ದು, ಇದಕ್ಕೆ ನಾವು ಜಾರಿ ಮಾಡಿರುವ ಪಂಚ ಗ್ಯಾರಂಟಿ ಯೋಜನೆಗಳೇ ಕಾರಣ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಅರಸೀಕೆರೆ ನಗರದಲ್ಲಿಂದು ಸಿಎಂ, ಡಿಸಿಎಂ ಹಾಗೂ ಇತರೆ ಸಚಿವರು ಬರೋಬ್ಬರಿ 15,038 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ವಿಪಕ್ಷದವರು ಗ್ಯಾರಂಟಿ ಯೋಜನೆಗಳಿಂದ ಹಣ ಇಲ್ಲ, ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಟೀಕಿಸುತ್ತಿದ್ದಾರೆ. ಆದರೆ ಅದು ಸುಳ್ಳು. ಇಡೀ ದೇಶದಲ್ಲೇ ತಲಾ ಆದಾಯ ಹೆಚ್ಚಿರುವುದು ಕರ್ನಾಟಕದಲ್ಲಿ ಮಾತ್ರ. ಇದಕ್ಕೆ ಕಾರಣ ಗ್ಯಾರಂಟಿ ಯೋಜನೆ. ಬಿಜೆಪಿ ಅವರಿಗೆ ಎಕನಾಮಿಕ್ಸ್ ಗೊತ್ತಿಲ್ಲ, ಗೊತ್ತಿದ್ದರೆ ಹೀಗೆ ಮಾತಾಡಲ್ಲ. ಗ್ಯಾರಂಟಿ ಯೋಜನೆಯಿಂದ ಜನರಲ್ಲಿ ಕೊಳ್ಳುವ ಶಕ್ತಿ ಜಾಸ್ತಿ ಆಗಿದೆ, ಅದಕ್ಕಾಗಿ ವಿ ಆರ್ ನಂಬರ್ 1 ಆಗಿದ್ದೇವೆ. ಇದು ವಿರೋಧಿಗಳಿಗೆ ಅರ್ಥ ಆಗಬೇಕು. ರಾಜ್ಯ ದಿವಾಳಿಯಾಗಿದ್ದರೆ ತಲಾ ಆದಾಯದಲ್ಲಿ ನಂಬರ್ 1 ಆಗಲು ಸಾಧ್ಯವಾಗುತ್ತಿರಲಿಲ್ಲ. ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ. ನಮ್ಮದು ಕೊಟ್ಟ ಮಾತಿನಂತೆ ನಡೆಯುವ ಸರ್ಕಾರ, ನಾವು ನುಡಿದಂತೆ ನಡೆದಿದ್ದೇವೆ. ಕಳೆದ ಚುನಾವಣೆಯಲ್ಲಿ 136 ಸ್ಥಾನ ಗೆಲ್ಲಿಸಿದ್ದೀರಾ. 2028ರಲ್ಲೂ ಇದೇ ರೀತಿ ಆಶೀರ್ವಾದ ಮಾಡಬೇಕು. ಕಾಂಗ್ರೆಸ್ ಮಾತ್ರ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಸರ್ಕಾರ. ಕುಮಾರಸ್ವಾಮಿ ಎತ್ತಿನಹೊಳೆ ಯೋಜನೆ ಸಾಧ್ಯವಿಲ್ಲ ಎಂದಿದ್ರು. ನಾವು ಮೊದಲ ಹಂತದ ಕೆಲಸ ಮುಗಿಸಿ 2ನೇ ಹಂತದ ಕೆಲಸ ಶುರುವಾಗಿದೆ. 2 ವರ್ಷದಲ್ಲಿ ಯೋಜನೆ ಮುಗಿಸಿ 7 ಜಿಲ್ಲೆಗಳಿಗೆ ನೀರು ಕೊಡುತ್ತೇವೆ ಎಂದು ಎಚ್ಡಿಕೆಗೆ ಟಾಂಗ್ ಕೊಟ್ಟರು. 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳ ಕಾರ್ಯಕ್ರಮವನ್ನು ಕೊಟ್ಟು, ಆ ಭಾಗ್ಯಗಳ ಕಾರ್ಯಕ್ರಮದ ಮೂಲಕ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡುವುದು. ನಾನು 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಬಿಜೆಪಿಯವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಇವತ್ತು ಬಿಜೆಪಿಯವರು ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ. ಅದು 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಆವಾಗಲೂ ಕೂಡ 2008ರಲ್ಲೂ ಕೂಡ ಅವರು 113 ಸ್ಥಾನಗಳನ್ನು ಗೆಲ್ಲಿಲ್ಲ. 2023ರಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದದ್ದು. 4 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. ಈ 4 ವರ್ಷಗಳ ಕಾಲ ಈ ರಾಜ್ಯವನ್ನು ಲೂಟಿ ಮಾಡಿದರೆ ಹೊರತು
ಜನರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲೇ ಇಲ್ಲ. ಅದಕ್ಕಾಗಿ ಬಿಜೆಪಿಯವರು 2023ರಲ್ಲಿ ಸೋಲ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವತ್ತೇನಾದರೂ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ರೆ, ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಪಕ್ಷ, ಕೊಟ್ಟ ಮಾತನ್ನ ಈಡೇರಿಸತಕ್ಕಂಥ ಪಕ್ಷ. ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು, ಅನೇಕ ಭರವಸೆಗಳನ್ನು ಕೊಟ್ಟಿದ್ದು, 592 ಭರವಸೆಗಳನ್ನು 2023ರಲ್ಲಿ ನಾವು ಕೊಟ್ಟಿದ್ದು. 592 ಭರವಸೆಗಳನ್ನು ಕೊಟ್ಟಿದ್ದು. 592 ಭರವಸೆಗಳಲ್ಲಿ ಈಗಾಗಲೇ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ಬರೀ ಗ್ಯಾರಂಟಿ ಯೋಜನೆಗಳಲ್ಲ, ಬೇರೆ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ. ಇವತ್ತು ಎತ್ತಿನಹೊಳೆ ಪ್ರಾಜೆಕ್ಟ್, ಆ ಎತ್ತಿನಹೊಳೆ ಪ್ರಾಜೆಕ್ಟ್ ಜಾರಿ ಆಗದೇ ಇಲ್ಲ, ಅದು ಇಂಪ್ಲಿಮೆಂಟ್ ಮಾಡಕ್ಕೆ ಆಗಲ್ಲ ಅಂತೇಳಿ ಹೇಳ್ತಿದ್ದವರು ಯಾರು? ಬಿಜೆಪಿಯವರಲ್ಲ, ಕುಮಾರಸ್ವಾಮಿ. ನಾವು ಬಿಜೆಪಿಯವರಿಗಿಂತ ಜಾಸ್ತಿ ಕೆಲಸ ಮಾಡಿದ್ದೇವೆ, ಬಿಜೆಪಿಯವರು ಏನೂ ಮಾಡಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇಳೆ ಮಾತನಾಡಿದ ಅವರು, ಮೈಸೂರಿನ ಅಭಿವೃದ್ಧಿಗೆ ನಾಲ್ವಡಿ ಮಹಾರಾಜರಿಗಿಂತ ಹೆಚ್ಚು ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದು ಸಿದ್ದರಾಮಯ್ಯ ಮಾತ್ರ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನೀಡಿರುವ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾವು ಬಿಜೆಪಿಯವರಿಗಿಂತ ಜಾಸ್ತಿ ಕೆಲಸ ಮಾಡಿದ್ದೇವೆ, ಬಿಜೆಪಿಯವರು ಏನೂ ಮಾಡಿಲ್ಲ ಎಂದ ಅವರು, ಇನ್ನು ಆರ್ಥಿಕ ಇಲಾಖೆಯ ಅಧೀನ ಕಾರ್ಯದರ್ಶಿಗಳು ಹಾಸನ ಮಹಾನಗರ ಪಾಲಿಕೆಗೆ ಇನ್ನು 3 ವರ್ಷ ಯಾವುದೇ ಅನುದಾನ ಅಥವಾ ಹುದ್ದೆಗಳನ್ನು ಭರ್ತಿ ಮಾಡಲು ಸಾಧ್ಯವಿಲ್ಲ ಎಂದು ಪತ್ರ ಬರೆದಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಪರಿಶೀಲಿಸಲಾಗುವುದು ಎಂದರು. ಇನ್ನು ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ಕೊರತೆ ಸಂಬಂಧ ಕೇಂದ್ರಕ್ಕೆ ಪತ್ರ ಬರೆದಿರುವ ವಿಚಾರವಾಗಿ, ಯೂರಿಯಾ ಕೊರತೆ ಇಲ್ಲ, ಗೊಬ್ಬರ ಇದೆ. ಆದರೆ ಈ ಬಾರಿ 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಜಾಸ್ತಿ ಬಿತ್ತನೆ ಆಗಿರುವುದರಿಂದ ಗೊಬ್ಬರಕ್ಕೆ ಬೇಡಿಕೆ ಇದೆ. ಈ ಬಾರಿ ಮಳೆ ಜಾಸ್ತಿಯಾಗಿದೆ, ಮಾನ್ಸೂನ್ ಬೇಗ ಶುರುವಾಗಿ ಮೆಕ್ಕೆಜೋಳ ಬಿತ್ತನೆಯೂ ಅಧಿಕ ಆಗಿದೆ. ರೈತರು ಜಾಸ್ತಿ ರಸಗೊಬ್ಬರ ಉಪಯೋಗಿಸಿದ್ದಾರೆ, ಅದಕ್ಕಾಗಿ ಮುನ್ನೆಚ್ಚರಿಕೆಯಾಗಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಮಜಾಯಿಷಿ ನೀಡಿದರು. ಗೊಬ್ಬರ ಇದೆ, ಆದ್ರೆ 5 ಲಕ್ಷ ಹೆಕ್ಟೇರ್ ಈ ಸರಿ ಜಾಸ್ತಿ ಬಿತ್ತನೆ ಆಗೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಜಾಸ್ತಿ ಆಗಿದೆ, ಮತ್ತೆ ಮಾನ್ಸೂನ್ ಜಲ್ದಿ ಶುರುವಾಯಿತು, ಮತ್ತೆ ಜೋಳ ಹಾಕಿರ್ತಕ್ಕಂಥದ್ದು ಜಾಸ್ತಿ ಆಗಿದೆ ಬಿತ್ತನೆ. ಸೊ ಹಂಗಾಗಿ ಜಾಸ್ತಿ ಹಾಸನ ಜಿಲ್ಲೆಗೆ ಸಚಿವ ಸ್ಥಾನದ್ದು ಶಿವಲಿಂಗೇಗೌಡರು ರೈಸಲ್ಲಿದ್ದಾರೆ. ಸಚಿವ ಸ್ಥಾನ ಹಾಸನ ಜಿಲ್ಲೆಗೆ ಒಂದು ಬೇಕು. ಶಿವಲಿಂಗೇಗೌಡರಿಗೆ ಅವಕಾಶ ಇದೆ ಸರ್ ಈ ಸಲ ಶಿವಲಿಂಗೇಗೌಡರಿಗೆ. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವ ಯೋಗ್ಯತೆ ಇಲ್ಲ ಎಂಬ ಮೈಸೂರು ಸಂಸದ ಯದುವೀರ್ ಕೃಷ್ಣರಾಜ ಒಡೆಯರ್ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದರು. ಅರಸೀಕೆರೆ ನಗರದಲ್ಲಿ ಮಾತನಾಡಿದ ಅವರು, ಪಾಪ ಅವರಿನ್ನೂ ಹೊಸದಾಗಿ ಎಂಪಿ ಆಗಿದ್ದಾರೆ, ಇನ್ನು ಸಂಸತ್ ಸದಸ್ಯರಾಗಿದ್ದು ಅನುಭವ ಪಡೆದುಕೊಳ್ಳಲಿ. ನಾವು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವಿಚಾರದಲ್ಲಿ ಗಣತಿ ಮಾಡುತ್ತಿದ್ದೇವೆ, ಹಿಂದೆ ಕೂಡ ಮಾಡಿದೆವು. ಆದರೆ ಆ ಬಗ್ಗೆ ಕೆಲವು ಸಂಘ ಸಂಸ್ಥೆಗಳು, ಪ್ರಬಲ ಸಮಾಜಗಳು ಅಪಸ್ವರ ಎತ್ತಿದ್ದರಿಂದ ಮರುಗಣತಿ ಮಾಡಿ ಎಂದು ಹೇಳಿದ್ದರಿಂದ ಈಗ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಯದುವೀರ್ ಅವರು ಇನ್ನೂ ಸ್ವಲ್ಪ ಎಲ್ಲ ಕಲಿತುಕೊಳ್ಳಲಿ, ಪಾಪ ಅವರಿಗಿನ್ನೂ ಅನುಭವ ಇಲ್ಲ. ಕೇಂದ್ರ ಸರ್ಕಾರ ನಮ್ಮನ್ನು ನೋಡಿ ಅನೌನ್ಸ್ ಮಾಡಿದೆ ಎಂದು ಕುಟುಕಿದರು. ಹಿಂದೆ ಜಾತಿಗಣತಿ ಮಾಡಿ 10 ವರ್ಷ ಆಗಿದೆ, ಅದಕ್ಕೆ ಹೊಸದಾಗಿ ಮಾಡಬೇಕು ಎಂದು ನಾನೇ ಪಕ್ಷದ ಅಧ್ಯಕ್ಷನಾಗಿ ಜೊತೆಗೆ ಅನೇಕ ಸಚಿವರು ಸೇರಿ ಮುಖ್ಯಮಂತ್ರಿಯವರ ಮನವೊಲಿಸಿದೆವು. ನಮ್ಮ ಪಕ್ಷದ ಹೈಕಮಾಂಡ್ ಕೂಡ ಆದೇಶ ನೀಡಿತ್ತು, ಅದರಂತೆ ಹೊಸದಾಗಿ ಗಣತಿಯಾಗುತ್ತಿದೆ ಎಂದು ವಿವರಣೆ ನೀಡಿದರು. ಈ ನಡುವೆ ಮಾಧ್ಯಮದವರ ಮೇಲೆ ಡಿಸಿಎಂ ಗರಂ ಆದ ಪ್ರಸಂಗವೂ ನಡೆಯಿತು. ಸಿಎಂ ಡಿಸಿಎಂ ಒಟ್ಟಿಗೆ ಬಂದ ಬಗ್ಗೆ ಕೇಳಿದ್ದಕ್ಕೆ, ಅಲ್ಲರಿ ಸುಮ್ಮನೆ ಏಕೆ, ನಿಮಗೆ ಬೇರೆ ಕೆಲಸ ಇಲ್ವಾ, ಒಟ್ಟಿಗೆ ಬರದೆ ಬೇರೆ ಬೇರೆ ಬರ್ತಾರಾ, 2 ಆಗಲಿ 4 ಹೆಲಿಕಾಪ್ಟರ್ ಆಗಲಿ, ಅವರು ದೆಹಲಿಯಿಂದ ಬಂದಿದ್ದಾರೆ, ನಾನು ಬೆಂಗಳೂರಿನಿಂದ ಬಂದೆ ಎಂದು ವಿವರಿಸಿದರು. ಬೇರೆ ಕೆಲಸ ಇಲ್ವಾ, ಒಟ್ಟಿಗೆ ಬರ್ತಾರೆ, ಬೇರೆ ಬೇರೆ ಬರ್ತಾರ? ಮೊದಲು 2 ಹೆಲಿಕಾಪ್ಟರ್ ಯಾರು ಹೇಳಿದ್ ನಿಮ್ಗೆ? ನೀವೇ 2-4 ಆಗಲಿ. ನಾನ್ ಡೆಲ್ಲಿಯಿಂದ ಬಂದಿದ್ದೀನಿ, ಅವ್ರು ಬೆಂಗಳೂರಿಂದ ಬಂದಿದ್ದಾರೆ. ಸುಮ್ಮನೆ ನೀವೆಲ್ಲ ಪ್ರತಿಯೊಂದು ನಿಮ್ಗೆ ಇನ್ನೇನಿಲ್ಲ, ಬರೀ
ಅರಸೀಕೆರೆಯಲ್ಲಿ ಎಷ್ಟು ಕೋಟಿ ಕಾಮಗಾರಿಗೆ ಇವತ್ತು ಚಾಲನೆ ಸಿಗುತ್ತೆ ಸರ್? ಅಲ್ಲಿ ಭಾಷಣದಲ್ಲಿ ಹೇಳ್ತೀವಿ. ಸರ್ ಯದುವೀರು ಸರ್ ಮೈಸೂರು ಜಾತಿ ಗಣತಿ ಮಾಡುವಂತ ಯೋಗ್ಯತೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನೋಂಥದ್ದು ಹೇಳಿದ್ದಾರೆ ಸರ್. ನೋಡಿಯಪ್ಪ, ಪಾಪ ಅವ್ರು ಇನ್ನ ಹೊಸದಾಗೆ MP ಆಗಿದ್ದಾರೆ. ಅವ್ರಿಲ್ಲ ಅನುಭವ ಪಡ್ಕೊಳ್ಳಿ. ಅವ್ರಿನ್ನ ಸಂಸತ್ ಸದಸ್ಯರಿದ್ದಾರೆ. ಅವರು ನಾವು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವಿಚಾರದಲ್ಲಿ ನಾವು ಗಣತಿ ಮಾಡ್ತಾ ಇದೀವಿ. ಹಿಂದೆ ಕೂಡ ಮಾಡಿದ್ದು. ಅನೇಕರು ನಾವೇ ಕೆಲವೆಲ್ಲ ಬಿಟ್ಟೋಗಿದೆ ಅಂತ ಅನೇಕ ಸಂಘ ಸಂಸ್ಥೆಗಳು, ಸಮಾಜಗಳು ಹೇಳೋದ್ರಿಂದ ಮತ್ತೆ ಇದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಅವ್ರಿಗಿನ್ನ ಎಕ್ಸ್ಪೀರಿಯನ್ಸ್ ಇಲ್ಲ. ಕೇಂದ್ರ ಸರ್ಕಾರನೂ ನಮ್ ನೋಡಿ ಅನೌನ್ಸ್ಮೆಂಟ್ ಮಾಡಿದೆ. ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲೂ ಹೇಳಿದೆ. ರಾಹುಲ್ ಗಾಂಧಿ ಇಡೀ ದೇಶದಲ್ಲೇ ಮುಂದಾಳತ್ವ ತೆಗೆದುಕೊಂಡಿದೆ. ತೆಲಂಗಾಣದಲ್ಲಿ ಈಗಾಗಲೇ ಮಾಡಿದ್ದೀವಿ. ಇಲ್ಲೂ ಮಾಡಿದ್ದು 10 ವರ್ಷ ಆಗಿದೆ. ಅದಕ್ಕೆ ಹೊಸದಾಗಿ ಮಾಡಬೇಕು ಅನ್ನೋದು. ನಾನೇ ಅದಕ್ಕೆ ಪಕ್ಷದ ಅಧ್ಯಕ್ಷನಾಗಿ ನಾನು, ನಮ್ಮ ಅನೇಕ ಮಂತ್ರಿಗಳು ನಾವೆಲ್ಲ ಸೇರಿ ಚೀಫ್ ಮಿನಿಸ್ಟರ್ಗೆ ಕನ್ವಿನ್ಸ್ ಮಾಡಿ ನಮ್ಮ ಪಕ್ಷ ಕೂಡ ಆದೇಶ ಕೊಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಯದುವೀರ್ ಅವರು ಇನ್ನ ಸ್ವಲ್ಪ ಎಲ್ಲ ಕಲ್ತ್ಕೊಳ್ಳಿ. ಸರ್ ಬೆಂಗಳೂರು ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ತಾವು ಶಿವಲಿಂಗೇಗೌಡರು ಕನಕಪುರ ವರುಣಕ್ಕಿಂತ ಹೆಚ್ಚಿನ ಅನುದಾನ ತಂದು ಕೆಲಸ ಮಾಡಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಗುಣಗಾನ ಮಾಡಿದರು. ಅರಸೀಕೆರೆಯಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಡಿಕೆಶಿ, ಕನಕಪುರದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಇಲ್ಲಿ ಇದೆ. ಅವರ ಕೆಲಸಕ್ಕೆ ನಾನು ಅಭಿನಂದಿಸುತ್ತೇನೆ. ಇಂತಹ ಶಾಸಕರು ಎಲ್ಲಾ ಕಡೆ ಇದ್ರೆ ಇನ್ನು ಹೆಚ್ಚಿನ ಸ್ಥಾನ ನಾವು ಗೆಲ್ಲುತ್ತೇವೆ. ಯೋಗಿ ಅನಿಸಿಕೊಳ್ಳುವ ಮುನ್ನ ಉಪಯೋಗಿ ಅನಿಸಿಕೊಳ್ಳಬೇಕು. ಶಿವಲಿಂಗೇಗೌಡರ ಬಗ್ಗೆ ನೀವು ನಂಬಿಕೆ ಇರಿಸಿದ್ದೀರಿ. ಮುಂದೆ ಇದೇ ಶಿವಲಿಂಗೇಗೌಡ ಹಾಗೂ ಶ್ರೇಯಸ್ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ 7 ಸ್ಥಾನ ಗೆಲ್ಲುವ ವಿಶ್ವಾಸ ನನಗಿದೆ. ನಾವು ದೇಶಕ್ಕೆ ಮಾದರಿಯಾದ 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಬಿಜೆಪಿ ಭಾವನೆ ಮೇಲೆ, ಜಾತಿ, ಧರ್ಮ, ದೇವರ ಮೇಲೆ ರಾಜಕಾರಣ ಮಾಡುತ್ತಿದೆ. ನಮಗೂ ದೇವರಿಲ್ಲವೇ? ಸಿದ್ದರಾಮಯ್ಯ ಅವರು ದೇವರ ಹೆಸರು ಇಟ್ಟುಕೊಂಡಿಲ್ವಾ? ನಾನು ಶಿವಲಿಂಗೇಗೌಡ ದೇವರ ಹೆಸರು ಇಟ್ಟುಕೊಂಡಿಲ್ವಾ? ದೇವರು ಅವರ ಆಸ್ತಿಯಲ್ಲ. ಈಗ ಬಿಜೆಪಿ ಜೆಡಿಎಸ್ ಜೊತೆ ಸೇರಿಕೊಂಡಿದ್ದಾರೆ. ಇಬ್ಬರಲ್ಲ 4 ಸೇರಿಕೊಳ್ಳಲಿ. 2028ಕ್ಕೆ ಜನರತ್ತ ಕೈ ತೋರಿಸಿ ನಿಮ್ಮದೇ ಸರ್ಕಾರ ಎಂದು ಭವಿಷ್ಯ ನುಡಿದರು. ಸಮಾಜದಲ್ಲಿ 4 ಋಣಗಳನ್ನು ತೀರಿಸಬೇಕು. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ, ಸಮಾಜದ ಮತದಾರ ಋಣ. ಆ ಋಣವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ಗುಲ್ಬರ್ಗದಲ್ಲಿ 371 ಮಾಡಿ ಆ ಭಾಗದ ಜನರಿಗೆ ಒಂದು ಶಾಶ್ವತವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟರು, ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ಅರಸೀಕೆರೆ ಕ್ಷೇತ್ರ ಮಲ್ತಾಯಿಗೆ ಧೋರಣೆ ಆಗಿತ್ತು. ಅದನ್ನ ಶಿವಲಿಂಗೇಗೌಡರು ನಿವಾರಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇಂತಹ ಶಾಸಕರು ನಮ್ಮೆಲ್ಲ ಕ್ಷೇತ್ರಗಳಲ್ಲಿದ್ರೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಇದಕ್ಕಿಂತ ಹೆಚ್ಚು ಸೀಟನ್ನ ಗೆಲ್ಲದ್ರಲ್ಲಿ ಯಾವ ತರದ ಅನುಮಾನ ಕೂಡ ಇಲ್ಲ ಅನ್ನೋದು ಕೂಡ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಎಲ್ಲ ಕೂಡ ನಾವು ತೀರಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು 136 ಸೀಟ್ ಕೊಟ್ರಿ. ಬೈ ಎಲೆಕ್ಷನ್ ಬಂತು. ಕುಮಾರಸ್ವಾಮಿ ಸುಪುತ್ರ ನಿಂತ್ಕೊಂಡ್ರು ಚನ್ನಪಟ್ಟಣದಲ್ಲಿ. ಅಲ್ಲಿ ಬೊಮ್ಮಾಯಿ ಸುಪುತ್ರ ನಿಂತ್ಕೊಂಡ್ರು. ಇನ್ನೊಂದು ಬೈ ಎಲೆಕ್ಷನ್ ಇತ್ತು. ಯಾಕೆ ಗೆಲ್ಲಕ್ಕಾಗಲಿಲ್ಲ? ಯಾಕೆ ಕಾಂಗ್ರೆಸ್ ಬಂತು? ಡಬಲ್ ಇಂಜಿನ್ ಸರ್ಕಾರ ಹಿಂದೆ ಇತ್ತು ಅಂತ ಹೇಳ್ತಾರಲ್ಲ, ಡೆಲ್ಲಿಲೂ ಬಂತು ಅಂತ ಹೇಳ್ತಾರಲ್ಲ. ಮತ್ತೆ ಚನ್ನಪಟ್ಟಣದ ಮಹಾಜತೆ ಶಿವಲಿಂಗೇಗೌಡರು ಬಂದು ಎಲೆಕ್ಷನ್ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಎಲ್ಲ ಒಂದು ಇವತ್ತು ಅತಿ ಹೆಚ್ಚು ಓಟನ್ನು ಕೊಟ್ಟು ಇವತ್ತು ನಮ್ಮ ನಂಬರ್ 140 ಆಗಿದೆ. ಆದ್ರಿಂದ ಇವತ್ತು ತಮ್ಮೆಲ್ಲರೂ ಕೂಡ ನಾನು ಕೇಳೋದಿಷ್ಟೇ, ಬಹಳ ವಿಚಾರಗಳು ಹೇಳೋದಿದ್ರು ಕೂಡ ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರು, ಯುವಕರು, ಹಿರಿಯರು ಎಲ್ಲರೂ ಕೂಡ ಇವತ್ತು ಸೇರಿದ್ದೀರಿ. ಪಕ್ಷ ಒಂದ್ ಕಡೆ ಸೈಡ್ ಗಿಡಿ, ಪಕ್ಷದ ಮೇಲೆ ಹೋಗ್ಬೇಡಿ. ಪಕ್ಷ ಮುಖ್ಯ ಅಲ್ಲ, ನಿಮ್ಮ ಅಭಿವೃದ್ಧಿ ಮುಖ್ಯ, ನಿಮ್ಮ ಹೊಟ್ಟೆ ತುಂಬದು ಮುಖ್ಯ, ನಿಮ್ಮಲ್ಲಿ ಶಾಂತಿ ಸ್ಥಾಪನೆ ಆಗೋದು ಮುಖ್ಯ. ಇವತ್ತು ಅದಕ್ಕೆ ಒಬ್ಬ ಸರಳೆಯ ಸಜ್ಜನಿಕೆ ವ್ಯಕ್ತಿ ಶಿವಲಿಂಗೇಗೌಡರು ನಿಮ್ಮ ಸೇವೆಯನ್ನು ಮಾಡಬೇಕು ಅಂತೇಳಿ ಅವರ ಜೀವನವನ್ನ ಮುಡುಪಾಗಿ ಇಟ್ಟಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣಕಾಸು ಕೊರತೆ ಇಲ್ಲ. ಆದರೂ ವಿರೋಧ ಪಕ್ಷಗಳು ಸುಮ್ಮನೆ ಆರೋಪ ಮಾಡುತ್ತಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು.
ನಗರದ ತಾಲೂಕು ಕ್ರೀಡಾಂಗಣದಲ್ಲಿಂದು ನಡೆದ ವಿವಿಧ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರ್ಕಾರದ ಬಳಿ ಹಣ ಇಲ್ಲ ಎಂಬುದು ಸುಳ್ಳು. ಇಲ್ಲದಿದ್ದರೆ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿತ್ತೆ ಎಂದು ಪ್ರಶ್ನಿಸಿದ ರಾಜಣ್ಣ, ಸರ್ಕಾರದಲ್ಲಿ ಹಣಕ್ಕೆ ಕೊರತೆ ಇಲ್ಲ. ಸಿಎಂ ಹಣಕಾಸು ಸಚಿವರಾಗಿ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಹೆಚ್ಚು ಆಯವ್ಯಯ ಮನ್ನಣೆ ಮಾಡಿದ ಅನುಭವ ಇದೆ. ಅದರ ಆಧಾರದ ಮೇಲೆ ಉತ್ತಮ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ. ಮುಂದೆಯೂ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಹಣ ಒದಗಿಸುವ ಶಕ್ತಿ, ಸಾಮರ್ಥ್ಯ ಅವರಿಗಿದೆ ಎನ್ನುವ ಮೂಲಕ ವಿಪಕ್ಷಗಳಿಗೆ ತಿರುಗೇಟು ನೀಡಿದರು. ಹಾಸನ ಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿದ ಕೀರ್ತಿ ನಮ್ಮ ಸರ್ಕಾರದ್ದು. ಈ ಹೆಗ್ಗಳಿಕೆಗೆ ಸಿಎಂ ಸಲ್ಲಬೇಕು. ಹಾಸನ ನಗರದಲ್ಲಿ ನೆನೆಗುದಿಗೆ ಬಿದ್ದಿದ್ದ ಮತ್ತೊಂದು ಬದಿಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ 21 ಕೋಟಿ ಹಣ ಬಿಡುಗಡೆ ಮಾಡಲಾಗಿದ್ದು, ಕಾಮಗಾರಿ ಪುನರಾರಂಭ ಆಗಿದೆ. ಇದು ನಮ್ಮ ಸರ್ಕಾರದ ಕೊಡುಗೆ ಎಂದರು. ಚುನಾವಣಾ ಪೂರ್ವದಲ್ಲಿ ಏನು ಗ್ಯಾರಂಟಿಗಳ ಭರವಸೆಯನ್ನು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ತಿಳಿಸಿದ್ದು, ಆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ನಾವು ಕಾರ್ಯಗತ ಮಾಡುವುದರ ಮೂಲಕ ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 4,63,652 ಫಲಾನುಭವಿಗಳಿಗೆ ನಾವು ಈ ದಿವಸ ಮಾಸಿಕವಾಗಿ ಹಣವನ್ನು ಸಂದಾಯ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಫಲಾನುಭವಿಗಳು ಸುಮಾರು 93% ಫಲಾನುಭವಿಗಳನ್ನು ಈ ಜಿಲ್ಲೆಯಲ್ಲಿ ನಾವು ಅವರನ್ನ ಈ ಒಂದು ಫಲಾನುಭವಿಗಳ ಪಟ್ಟಿಯಲ್ಲಿ ಬರ್ತಕ್ಕಂಥ ರೀತಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಗೃಹ ಜ್ಯೋತಿನಲ್ಲೂ ಕೂಡ ಅಷ್ಟೇ 99.86% ನಾವು ಗೃಹ ಜ್ಯೋತಿ ಯೋಜನೆಯನ್ನು ಕಾರ್ಯಗತ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಫಲಾನುಭವಿಗಳು ಸುಮಾರು 5,34,000. ಇತರ ದೇಶಗಳಿಗೆ ಹೋಲಿಸಿದರೆ ಭಾರತ ದೇಶ ಕೂಡ ಸೈನ್ಯದ ಎಲ್ಲಾ ವಿಭಾಗಗಳಲ್ಲಿ ಸಶಕ್ತವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಬಣ್ಣಿಸಿದರು. ನಗರದ ಕೆಆರ್ಪುರಂನಲ್ಲಿನ ಜನರಲ್ ಕಾರ್ಯಪ್ಪ ಪಾರ್ಕ್ನಲ್ಲಿಂದು ನಡೆದ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರಿಗೆ ಪುಷ್ಪನಮನ ಸಲ್ಲಿಸಿ ಬಳಿಕ ಮಾತನಾಡಿದ ಅವರು, ಇಡೀ ವಿಶ್ವವೇ ತಿರುಗಿ ನೋಡುವ ಕೆಲಸವನ್ನು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ಮಾಡಿ ತೋರಿಸಿದೆ. ಜಮ್ಮು ಕಾಶ್ಮೀರ, ಸಿಯಾಚಿನ್ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡುವುದು ಸವಾಲಿನ ಕೆಲಸ. ಅಂಥ ಜಾಗದಲ್ಲಿ ಕೂಡ ಕೆಲಸ ಮಾಡಿ ದೇಶದ ರಕ್ಷಣೆಗೆ ಪಣತೊಟ್ಟಿರುವ ಸೈನಿಕರ ಕೊಡುಗೆ ಅಪಾರ. ಕಾರ್ಗಿಲ್ ವಿಜಯ್ ದಿವಸ್ ಒಂದು ನೆನಪಿನ ದಿನವಾಗಿದೆ. ಯುದ್ಧದಲ್ಲಿ ಜಯಶಾಲಿಗಳಾದ ಸಂತಸ ಒಂದೆಡೆಯಾದರೆ, ಇನ್ನೊಂದೆಡೆ ಯುದ್ಧದಲ್ಲಿ ವೀರ ಮರಣಪ್ಪಿದ ಸೈನಿಕರ ಶ್ರಮವನ್ನ ಎಲ್ಲರೂ ಗೌರವಿಸಬೇಕು ಎಂದರು. ಒಂದು ಶುಭ ದಿನ ಅಂತ ಭಾವಿಸ್ತೇನೆ. ಅದೇ ರೀತಿ ಒಂದು ಶುಭ ದಿನಾಚರಣೆ ಅಂತ ಒಂದು ಭಾಗ ಆದರೆ, ಮತ್ತೊಂದು ಭಾಗ ನಮ್ಮ ಮಾಜಿ ಯೋಧರು ಇವತ್ತೇನು ನಮ್ಮ ವಿಜಯ ತಂದುಕೊಟ್ಟಿದ್ದಾರೆ ಕಾರ್ಗಿಲ್ ಒಂದು ಯುದ್ಧದಲ್ಲಿ, ಆ ಒಂದು ಎಲ್ಲ ಮಾಜಿ ಯೋಧರಿಗೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಶೌರ್ಯ ಮತ್ತು ಧೈರ್ಯ, ಅವರ ಒಂದು ತ್ಯಾಗ, ಬಲಿದಾನ, ಅವರ ಒಂದು ನಾವೆಲ್ಲರೂ ಕೂಡ ಒಂದು ಗೌರವ ಕೊಡುವಂಥ ದಿವಸ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಇವತ್ತಾಗಲೇ ನಮ್ಮ ದೊರೆರಾಜ್ ಅವರು ಹೇಳ್ತಾ ಇದ್ರು, ಕಾರ್ಗಿಲ್ ನಮ್ಮ ಏನು ವಾರ್ ಮೆಮೋರಿಯಲ್ ಹಾಲ್ ಇವತ್ತೇನು ಬೇರೆ ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ನಮ್ಮ ಹಾಸನದಲ್ಲೇ ಇರೋದು ಅಂತ ಭಾಳ ಹೆಮ್ಮೆ ಆಗುತ್ತೆ. ನಮ್ಮ ಹಾಸನ, ಅದು ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿರುವಂಥ ಮಾಜಿ ಯೋಧರು, ನಾನು ಕೇಳ್ಪಟ್ಟೆ ಆಗಲೇ ಸರಿಸುಮಾರು 4,000ಕ್ಕಿಂತ ಹೆಚ್ಚು ಮಾಜಿ ಯೋಧರು ನಮ್ಮ ಹಾಸನ ಜಿಲ್ಲೆಯಲ್ಲಿದ್ದಾರೆ. ಆದರೆ ನಮ್ಮ ಒಂದು ನಮ್ಮ ದುರ್ಭಾಗ್ಯ, ನಮ್ಗೆ ಇನ್ನೂ 1,800 ಮಾತ್ರ ನಮ್ಗೆ ಇಲ್ಲಿ ಮೆಂಬರ್ಶಿಪ್ ಆಗಿರೋಂಥದ್ದು. ಹಾಗಾಗಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ. ವಿದ್ಯಾಭ್ಯಾಸ ಮುಗಿಸಿ ಉನ್ನತ ಮಟ್ಟಕ್ಕೇರಿದ ಮೇಲೂ ತಾವು ನಡೆದು ಬಂದ ಆದಿ ಹಾಗೂ ಗುರುಗಳನ್ನ ಮರೆಯಬಾರದು ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ತಿಳಿಸಿದರು. ನಗರದ ಆರ್ಸಿ ರಸ್ತೆಯಲ್ಲಿರುವ ಬಾಲಕಿಯರ ವಿಭಜಿತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಂದು ಹಮ್ಮಿಕೊಂಡಿದ್ದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಉದ್ಘಾಟನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡೆ ಹಾಗೂ ಸಮಾಜಮುಖಿ ಕೆಲಸಗಳಲ್ಲಿ ಭಾಗವಹಿಸಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಬೇಕು. ಜೀವನದಲ್ಲಿ ಗುರಿ ಸಾಧಿಸಲು ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ. ಆದ್ದರಿಂದ ಕಾಲೇಜಿನಲ್ಲಿ ಗುರು ಹಿರಿಯರನ್ನ ವಂದಿಸುತ್ತಾ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ವಿದ್ಯಾಭ್ಯಾಸ ಪಡೆಯಬೇಕು ಎಂದು ಕಿವಿಮಾತು ಹೇಳಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಂತ ಹೇಳ್ತಾ ಇದ್ರು, ತಾವು ಕೂಡ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳೇ. ಇವತ್ತು ಒಬ್ಬರು ಅಂಕ ತೆಗೆದಿದ್ರು, ಒಬ್ಬರು ಕ್ರೀಡೆಯಲ್ಲಿ, ಒಬ್ಬರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ಎಲ್ಲರೂ ಕೂಡ ತಾವೆಲ್ಲ ಪ್ರತಿಭಾವಂತರೇ. ಹಾಗಾಗಿ ಬರೀ ಪ್ರತಿಭಾವಂತರಿಗೆ ಇವತ್ತು ಸನ್ಮಾನ ಮಾಡಿರೋದಂಥದ್ದಲ್ಲ, ತಮಗೂ ಕೂಡ ಎಲ್ಲ ಒಂದು ಕಾರ್ಯಕ್ರಮ ಇವತ್ತು ಸನ್ಮಾನ ಮಾಡೋಂಥ ಕೆಲಸ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಇವತ್ತಾಗಲೇ ಪ್ರೇಕ್ಷಿತ ಅಂತ ಒಂದು ಹೆಣ್ಮಗಳು ಮತ್ತು ಕುಸುಮ ಅವರು ರಾಜ್ಯ ಮಟ್ಟದಲ್ಲೇ ಇವತ್ತು ದೊಡ್ಡ ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಪ್ರಶಸ್ತಿನ ಪಡೆದಿದ್ದಾರೆ ಅಂತ ಕೇಳ್ಬಿಟ್ಟು ತಾವೆಲ್ಲರೂ ನೋಡಿದ್ರಿ. ಇವತ್ತು ಅವರ ತಾಯಿ, ಅವರ ಅಜ್ಜಿನೂ ಕೂಡ ಬಂದಿದ್ದರು. ಆ ಸನ್ಮಾನ ಮಾಡೋಂಥ ಸಂದರ್ಭದಲ್ಲಿ ಅವರ ಅಜ್ಜಿಗೆ ಸಂತೋಷದ ಕಣ್ಣೀರು ಅಲ್ವಾ, ತಾವು ನೋಡಿದ್ರಲ್ಲ, ಭಾಳ ಸಂತೋಷ ಆಗುತ್ತೆ. ಹಾಗಾಗಿ ನಾನು ಹೇಳೋದೊಂದು, ತಾವು ಕೂಡ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಬೇರೆ ಬೇರೆ NSS ಇರ್ಬೋದು, ಬೇರೆ ಬೇರೆ ಸೇವಾ
ಕಾರ್ಯಕ್ರಮಗಳಲ್ಲಿ ತಾವು ಕೂಡ ತೊಡಗಿಸ್ಕೊಂಡು ತಾವು ಕೂಡ ದೊಡ್ಡ ಮಟ್ಟದ ಹೆಸರನ್ನ ಮಾಡಬೇಕು ಅಂತ ನಾನು ತಮಗೆಲ್ಲರೂ ಕೂಡ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಗಣಪತಿಯೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಜಂಟಿ ನಿರ್ದೇಶಕ ಮಹಾಲಿಂಗಯ್ಯ, ಸಿಎಂ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಐಐಆರ್ಎಫ್ 2025ರ ರ್ಯಾಂಕಿಂಗ್ನಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಗಮನಾರ್ಹ ಸ್ಥಾನವನ್ನು ಗಳಿಸಿದೆ ಎಂದು ಪ್ರಾಂಶುಪಾಲರಾದ ಪ್ರೊಫೆಸರ್ ಎಜೆ ಕೃಷ್ಣಯ್ಯ ತಿಳಿಸಿದರು. ಈ ಬಗ್ಗೆ ಮಾತನಾಡಿದ ಅವರು, ಐಐಆರ್ಎಫ್ 2025ರ ಅಖಿಲ ಭಾರತ ರ್ಯಾಂಕಿಂಗ್ ಸಮೀಕ್ಷೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳ ಖಾಸಗಿ ವಿಭಾಗದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಮಹತ್ವದ ಸಾಧನೆ ಮಾಡಿದೆ. ರಾಷ್ಟ್ರೀಯ ಮಟ್ಟದಲ್ಲಿ 11ನೇ ಸ್ಥಾನ, ದಕ್ಷಿಣ ವಲಯದಲ್ಲಿ 9ನೇ ಸ್ಥಾನ ಹಾಗೂ ಕರ್ನಾಟಕ ರಾಜ್ಯದಲ್ಲಿ 7ನೇ ಸ್ಥಾನವನ್ನು ಗಳಿಸಿದ್ದು, ಇದು ಬಹು ಕಾರ್ಯಕ್ಷಮತೆಯ ಸಮಗ್ರ ಮೌಲ್ಯಮಾಪನದ ಫಲಿತಾಂಶವಾಗಿದೆ. ಅಲ್ಲದೆ ಇದು ಶೈಕ್ಷಣಿಕ ಶ್ರೇಷ್ಠತೆ, ನಾವೀನ್ಯತೆ ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಈ ಸಾಧನೆಯು ನಮ್ಮ ಅಧ್ಯಾಪಕರು, ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಸಾಮೂಹಿಕ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದ್ದು, ಇನ್ನು ಹೆಚ್ಚಿನ ಮೈಲಿಗಳತ್ತ ಶ್ರಮವಹಿಸುವುದಕ್ಕೆ ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈಗ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಒಂದು ತನ್ನದೇ ಆದಂಥ ಒಂದು ಇತಿಹಾಸವನ್ನು ಇಟ್ಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಒಂದು ಸಾಧನೆ ಮಾಡಿದೆ. ಅದು ಎಲ್ಲರ ಒಂದು ಸಹಕಾರದಿಂದ ಆ ಒಂದು ಸಾಧನೆ ಆಗಿದೆ. ಅದೇನಂತ ಅಂದರೆ ಐಐಆರ್ಎಫ್ ಅಂತ. ಐಐಆರ್ಎಫ್ ಅಂತ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ. ಇದನ್ನು ನಾನ್ ಗೌರ್ಮೆಂಟ್ ಏಜೆನ್ಸೀಸು ಒಂದು ಅಸೆಸ್ಮೆಂಟ್ ಮಾಡ್ತಾರೆ. ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳು ಇಡೀ ದೇಶದಾದ್ಯಂತ ಇರತಕ್ಕಂಥ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳನ್ನ ಒಂದು ಅಕಾಡೆಮಿಕ್ ಎಕ್ಸಲೆನ್ಸು, ಇನ್ನೋವೇಷನ್ನು, ರಿಸರ್ಚು ಮತ್ತು ಎಲ್ಲ ಥರದ ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಇನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಸರ್ವೆಯನ್ನು ಮಾಡ್ತಾರೆ. ಆ ಸರ್ವೆನಲ್ಲಿ ನಮ್ಮ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ನ್ಯಾಷನಲ್ ಲೆವೆಲಲ್ಲಿ ಒಂದು 11ನೇ ಸ್ಥಾನವನ್ನು ಪಡ್ಕೊಂಡಿದೆ. ಆಲ್ ಇಂಡಿಯಾ ರ್ಯಾಂಕ್ ಬೇಸ್ಡ್ ಆನ್ ಸರ್ವೆ ಪ್ರಿಸಿಷನ್ ಆ್ಯಂಡ್ ಸೆಕೆಂಡ್ರಿ ರಿಸರ್ಚ್ ಅಂತ ಹೇಳಿ. ಹಾಗೆಯೇ ನಮ್ಮ ಸೌತ್ ಝೋನ್ ಒಂದು ಮಟ್ಟದಲ್ಲಿ 9ನೇ ಪೊಸಿಷನನ್ನು ಪಡ್ಕೊಂಡಿದೆ. ಇಂಡಿಯನ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಒಂದು ಕಾಲೇಜು 7ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾಗಿ ಇವತ್ತು ನಮ್ಮ ಏನು ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ತನ್ನದೇ ಆದಂಥ ಒಂದು ಗರಿಮೆಯನ್ನು ಸಾಧಿಸಿದೆ. ಅದಕ್ಕೆ ಎಲ್ಲ ಒಟ್ಟಾರೆಯಾಗಿ ನಮ್ಮ ಪ್ರಾಧ್ಯಾಪಕರುಗಳು ಮತ್ತು ನಮ್ಮ ಬೋತ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ಸು ಮತ್ತು ಎಲ್ಲ ನಮ್ಮ ವಿದ್ಯಾರ್ಥಿಗಳ ಸಹಕಾರದಿಂದ ಇದು ಆಗಿದೆ. ಹಾಗಾಗಿ ಇದಕ್ಕೆ ನಮ್ಮ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಏನಿದೆ ಅವರ ಒಂದು ಕೋಪರೇಷನ್ನಿಂದ, ಅವರ ಒಂದು ಸಹಕಾರದಿಂದ ಈ ಒಂದು ಸಂಸ್ಥೆ ಉತ್ತಮವಾದಂಥ ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಈ ಒಂದು ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಮ್ಮ MTS ಅಂದರೆ ಮಲೆನಾಡು ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಇಡೀ ಸಂಸ್ಥೆ ನಮ್ಮ ಈ ಕಾಲೇಜಿನ ಒಂದು ಪರವಾಗಿ ಉತ್ತಮವಾದಂಥ ಒಂದು ಸಹಕಾರವನ್ನು ನೀಡ್ತಾ ಇರೋದರಿಂದ ಈ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಹಾಗಾಗಿ ಏನು IIRF ಅಂತ ನಾವೇನು ಹೇಳ್ತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, ಅದು ಇವತ್ತು ನಮ್ಮ ಒಂದು ಕಾಲೇಜಿನ ಒಂದು ಗರಿಮೆಯನ್ನು ಇಡೀ ರಾಷ್ಟ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ಒಂದು ಗರಿಮೆಯನ್ನು ಎತ್ತಿ ಹಿಡಿದಿದೆ. ಹಾಗಾಗಿ ಈ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹಾಗೆ ನಮ್ಮ ಕಾಲೇಜಿನ ವತಿಯಿಂದ ಮತ್ತು ಎಲ್ಲ ನಮ್ಮ ಪ್ರಾಧ್ಯಾಪಕರುಗಳ ವತಿಯಿಂದ ನಮ್ಮ ಆಡಳಿತ ಮಂಡಳಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಜಿಲ್ಲೆಯ ಕುಮಟಾ, ಹೊನ್ನಾವರ ಹಾಗೂ ಸಿದ್ದಾಪುರದಲ್ಲಿ ಮಳೆಯಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದ್ದು, ಹೊನ್ನಾವರದ ಭಾಸ್ಕೇರಿ, ಕವಲಕ್ಕಿ, ಕೆಳಗಿನೂರು ಸೇರಿದಂತೆ ಮುಂತಾದೆಡೆ ನೆರೆ ಹಾವಳಿ ಸಂಭವಿಸಿದೆ. ಅಘನಾಶಿನಿ, ಶರಾವತಿ ನದಿಗಳಿಗೆ ಭಾರೀ ಪ್ರಮಾಣದ ನೀರು ಹರಿದ ಹಿನ್ನೆಲೆ ಹಲವೆಡೆ ಮನೆಗಳು, ದನದ ಕೊಟ್ಟಿಗೆಗಳು, ತೋಟಗಳಿಗೆ ನೀರು ನುಗ್ಗಿ ಜಲಾವೃತವಾಗಿದೆ. ಸದ್ಯ ನೆರೆ ಹಾವಳಿ ಹಿನ್ನೆಲೆ ಕುಮಟಾ ಊರಕೇರಿ ಗ್ರಾಮದ ಕೆಳಗಿನಕೇರಿ, ವಂಜರಿಯ ಹಾಗೂ ಹಿರೀಕಟ್ಟಿ ಬಂಜಿರಿಯ ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ವಿರುದ್ಧ ವಿಶ್ವಾಸ ಸೂಚನೆ ಸಭೆಯಲ್ಲಿ 8 ಮಂದಿ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿ ಉಳಿದ 13 ಜನರು ಬೆಂಬಲ ಸೂಚಿಸಿದ ಕಾರಣ ಅವಿಶ್ವಾಸ ನಿರ್ಣಯ ಮಂಡನೆ ವಿಫಲವಾಯಿತು. ಪಂಚಾಯಿತಿಯಲ್ಲಿ ಒಟ್ಟು 21 ಸದಸ್ಯರಿದ್ದು ಅವಿಶ್ವಾಸ ನಿರ್ಣಯ ಪರ್ಯಾಯಾಲೋಚನಾ ಸಭೆಯನ್ನು ಚುನಾವಣಾ ಉಪವಿಭಾಗಾಧಿಕಾರಿ ಉಪಸ್ಥಿತಿಯಲ್ಲಿ ಏರ್ಪಡಿಸಲಾಗಿತ್ತು.
ಸಭೆಯಲ್ಲಿ 8 ಸದಸ್ಯರು ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ಅವಿಶ್ವಾಸ ಮಂಡನೆ ವಿಫಲವಾಯಿತು. ಅಧ್ಯಕ್ಷರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಆಚರಿಸಿದರು. ಈ ವೇಳೆ ಅಧ್ಯಕ್ಷೆ ಭಾಗ್ಯಮ್ಮ ನರಸಿಂಹಮೂರ್ತಿ ಮಾತನಾಡಿ 13 ಸರ್ವ ಸದಸ್ಯರ ಬೆಂಬಲದಿಂದಾಗಿ ಅವಿಶ್ವಾಸ ನಿರ್ಣಯ ವಿಫಲವಾಗಿದ್ದು ಇರುವ ಅಲ್ಪಾವಧಿಯಲ್ಲಿ ಉತ್ತಮ ಆಡಳಿತ ನಡೆಸುತ್ತೇವೆ ಎಂದು ತಿಳಿಸಿದರು. ನಮಸ್ಕಾರ. ಅವಿಶ್ವಾಸಕ್ಕೆ ತಂದಿದ್ರು, ಹಾಗಾಗಿ ನಮ್ಮ 13 ಜನ ಸೇರಿಕೊಂಡು ನಾನು ಮುಗಿಸಿದ್ದಾರೆ. ಅವ್ರ ಪರವಾಗಿ ನಾನು ನಿಂತ್ಕೊಂಡು ಇನ್ನೆಷ್ಟು ತಿಂಗಳು ಬಾಕಿ ಇದೆ? ಇನ್ನು 4-5 ತಿಂಗಳಿದೆ ಅಷ್ಟೇ. ಅವಿಶ್ವಾಸ ತರಲಿಕ್ಕೆ ಕಾರಣ ಏನೋ ತಿಳ್ಕೊಬೋದಾ? ಕಾರಣ ಅಂದರೆ ಒಳ್ಳೇದು ಮಾಡಿದ್ರೆ ಹಂಗೆ ಅಲ್ವಾ, ಜನ ಬೇಗ ಇಳಿಸ್ಬೇಕು ಅಂತ ಅನಿಸ್ತು. ನೀವು ಮುಂದೆ ಹೋಗ್ತಾರಿಲ್ಲ ರಾಜೀನಾಮೆ ಕೊಡ್ತಾರೆ ನೋಡೋಣ, ಅದು ನಾವೆಲ್ಲ ಡಿಸೈಡ್ ಮಾಡೋಣ. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನರೇಶ್, ವಿದ್ಯಾಸಾಗರ್, ಲೋಕೇಶ್, ಸುಷ್ಮಿತಾ ರಂಗೇಗೌಡ ಸೇರಿ ಇತರರು ಭಾಗಿಯಾಗಿದ್ದರು. ಕೆಆರ್ ನಗರದಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರಿನ ಸರಬರಾಜು ಮಾಡಲು ಪುರಸಭೆ ಆಡಳಿತ ವಿಫಲಗೊಂಡಿದೆ ಎಂದು ಪುರಸಭೆ ಸದಸ್ಯರು ಆರೋಪಿಸಿದರು. ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಅಧ್ಯಕ್ಷ ಶಿವನಾಯಕ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಸದಸ್ಯರು, ಕುಡಿಯುವ ನೀರಿಗೆ ಸಾಕಷ್ಟು ಸಮಸ್ಯೆಗಳಾಗಿದ್ದು ಜನರ ಆಕ್ರೋಶ ತಡೆಯಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದರು. ಇದಕ್ಕೆ ಉತ್ತರಿಸಿದ ಅಧ್ಯಕ್ಷ ಶಿವನಾಯಕ್, ನಗರದಲ್ಲಿ ಅಧಿಕೃತವಾಗಿ 11,000 ಕುಡಿಯುವ ನೀರಿನ ಸಂಪರ್ಕ ನೀಡಲಾಗಿದ್ದು, ಜೊತೆಗೆ ಅಮೃತ್ 2 ಯೋಜನೆ ಕಾಮಗಾರಿ ನಡೆಯುತ್ತಿರುವುದರಿಂದ ಸಮರ್ಥವಾಗಿ ಕುಡಿಯುವ ನೀರು ಸರಬರಾಜು ಮಾಡಲು ಸಾಧ್ಯವಾಗುತ್ತಿಲ್ಲ. ಮುಂದಿನ 5 ರಿಂದ 6 ತಿಂಗಳುಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದ್ದು ಆನಂತರ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆ ಆಗಲಿದೆ ಎಂದು ಭರವಸೆ ನೀಡಿದರು. ಅದೇ ವಿಚಾರವಾಗಿ ಜಗಳ ಮಾಡಿದ್ರೆ ಹೋಗಿಲ್ಲ ಮಾಡಿ ನಾ ಕೊಟ್ಟಿದ್ವಿ ಅಂದ್ರೆ ನೀವು ಅದಕ್ಕೆ ಒಪ್ಕೊಂಡು ಕೊಡ್ಬೇಕು ಅಂತ. ಜೊತೆಗೆ ಪ್ರಶ್ನೆ ಮಾಡ್ಬೇಕು ಇನ್ನು ನಿನ್ನದೇ ಮಾಡ್ತೀನಿ. ನಮ್ಮಲ್ಲಿ ನಾವು ಏನ್ ಮಂಜೂರಾತಿ ಮಾಡಿದೀವಿ 74-94 ಅಲ್ಲೆಲ್ಲ ಸರ್ಕಾರದಿಂದ ನಮ್ಮ ಪುರಸಭೆಯಿಂದ ಬಡವರಿಗೆ ಅಂತೇಳಿ ಏನ್ ಸೆಲೆಕ್ಟಿವ್ ನಿವೇಶನ ಕೊಟ್ಟಿದೀವಿ, ಅದಕ್ಕೆ ನೋ ಅಬ್ಜೆಕ್ಷನ್ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಇದಕ್ಕಿತ್ತು, ಬೇರೆ ಇದೆಯಾ ಸದಸ್ಯ ತೊಂಡಣ ಹೇಳ ಮಾಯೋಜನೆಗೂ ಅದೇ ಮಾಸ್ಟರ್ ಪ್ಲಾನ್ದು ಕೇಳಿ ಮ್ಯಾಪ್ ಇದೆಯಲ್ಲ ಮಹಾರಾಷ್ಟ್ರ ಮಾಡಿಸಿದ್ದು, ಆ ಮ್ಯಾಪ್ ಮಾತ್ರ ಇದೆಯಾ? ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್, ಉಪಾಧ್ಯಕ್ಷೆ ಪಾಲವಿ ಆನಂದ್, ಶಾರದಾ ನಾಗೇಶ್, ಅಶ್ವಿನಿ ಪುಟ್ಟರಾಜು ಸೇರಿದಂತೆ ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಜುಲೈ 27ರಂದು ಮನೆಮನೆಯಲ್ಲಿ ಬಸವ ಪಂಚಮಿ ಕಾರ್ಯಕ್ರಮ ಜರುಗಲಿದೆ. ಈ ಬಗ್ಗೆ ಗ್ರಾಮದ ಮುಖ್ಯಸ್ಥೆ ಪ್ರೇಮಾ ಮುದುಗಲ್ ಮಾಹಿತಿ ನೀಡಿ, ಮನೆಮನೆಯಲ್ಲಿ ಬಸವ ಪಂಚಮಿ ಎನ್ನುವ ವಿಭಿನ್ನ ಕಾರ್ಯಕ್ರಮವಾಗಿದೆ. ಕಲ್ಲು ಹಾವಿಗೆ ಹಾಲೆರೆಯುವುದು ಮೌಢ್ಯತೆಯ ಸಂಕೇತ. ಅದನ್ನು ಬಿಟ್ಟು ಅನಾಥಾಶ್ರಮಗಳ ಮಕ್ಕಳಿಗೆ ಹಾಲು ವಿತರಿಸುವ ಮೂಲಕ ಮೂಢನಂಬಿಕೆಯಿಂದ ಹೊರಗೆ ಬರಬೇಕೆಂದು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳು, ವಿಚಾರವಾದಿಗಳು ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಒಂದು ಮಹಿಳೆಯರು ಜೊತೆಗೂಡಿ ಒಂದು ಹೊಸದಾಗಿ ಕಾರ್ಯಕ್ರಮ ಮಾಡಿಕೊಂಡಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ನಾವೇನು ಹಾಲು ಹಾಕಬೇಡ ಅಂತ ಹೇಳ್ತಾ ಇಲ್ಲ, ಅದನ್ನು ಅನರ್ಥವಾಗಿ ಬಳಸ್ತಾ ಇದ್ದಾರೆ ಜನ. ಅದನ್ನು ವೇಸ್ಟ್ ಮಾಡದೆ ಅನಾರೋಗ್ಯ ಮಕ್ಕಳಿಗೆ ಇವತ್ತು ಎಷ್ಟೋ ಜನ ಮಕ್ಕಳು ಅನಾರೋಗ್ಯದಿಂದ ಕೂಡಿದ್ದಾರೆ. ಅವರಿಗೂ ಮತ್ತು ನಿರ್ಗತಿಕರಿಗೂ ಮತ್ತು ಒಂದೆಲ್ಲೋ ಅನಾಥಾಶ್ರಮ ಅಥವಾ ಶಾಲಾ ಮಕ್ಕಳಿಗೆ ಇಂಥವರಿಗೆ ಒಂದು ಪೌಷ್ಟಿಕತೆ ಒಂದು ಕೊಡುವುದರಿಂದ ಒಂದು ಮಕ್ಕಳಿಗೆ ಅಥವಾ ವೃದ್ಧರಿಗೂ ಅನುಕೂಲ ಆಗುತ್ತೆ. ಮತ್ತು ಅವರು ಕೂಡ ಒಂದು ಪೌಷ್ಟಿಕತೆಯಿಂದ ಬಳಲ್ತಾ ಇದ್ದವ್ರಿಗೆ ನಾವು ಒಂದು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದವ್ರಿಗೆ ಪೌಷ್ಟಿಕವಾದಂಥ ಆಹಾರವನ್ನು ಕೊಡೋಣ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬದಲಾವಣೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಅಂದರೆ 23/7/2025 ರವಿವಾರ ಬೆಳಗ್ಗೆ 10 ದ್ಯಾಂಪುರ ಗ್ರಾಮ. ಈ ವೇಳೆ ಜಾಸ್ಮಿನ್ ಬೇಗಂ, ಬುದ್ದಮ್ಮ ಮರಡಿ, ಸಾವಿತ್ರಿ ಮರಡಿ, ಕವಿತಾ ಸೇರಿದಂತೆ ಇತರರು ಹಾಜರಿದ್ದರು. ಪತ್ರಿಕೋದ್ಯಮದ ಅಧ್ಯಯನ ಮುಂದಿನ ಪೀಳಿಗೆಗೆ ಭವಿಷ್ಯತ್ತಿಗೆ ಪೂರಕವಾಗಿರಲಿ ಎಂದು ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಡೆದ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕಾ ವಿತರಕರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪತ್ರಕರ್ತರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಒತ್ತಡವಿರಬಹುದು, ಆದರೆ ಮುಂದೆ ಒಂದು ದಿನ ಒಳ್ಳೆಯ ದಿನ ಬರುತ್ತದೆ ಎಂದರು. ಈ ವೇಳೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಪತ್ರಕರ್ತರ ಸಂಘದ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಶಾಸಕ ನರೇಂದ್ರ ಸ್ವಾಮಿ ಚಾಲನೆ ನೀಡಿದರು. ವಾರ್ಷಿಕವಾಗಿ ಈ ಕಾರ್ಯಕ್ರಮವನ್ನು ನಿಮ್ಮ ಅಸ್ತಿತ್ವದ ಕುರಿತಾಗಿ ಮತ್ತು ಬಳಕೆ ಮಾಡುವ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಜಯರಾಮರು ಹೇಳಿದ ರೀತಿಯಲ್ಲಿ
ಸಾಂವಿಧಾನಿಕವಾಗಿ ಒಂದು ಕಾರ್ಯನಿರ್ವಾಹಕ ಶಾಸಕ ಅದರ ಹೊರತುಪಡಿಸಿ ಅತಿ ಅವಶ್ಯಕ ಪಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ವ್ಯವಸ್ಥೆ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶ ಹೇಗಿತ್ತು, ಸ್ವಾತಂತ್ರ್ಯ ನಂತರ ದೇಶ ಬದಲಾವಣೆಗಳ ಜೊತೆಯಲ್ಲಿ ಆಧುನೀಕರಣದ ಜೊತೆಯಲ್ಲಿ ಶಿಕ್ಷಣ ಅಷ್ಟೇ ಅಲ್ಲ, ಕೃಷಿ ಕ್ರಾಂತಿ ಅಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲಿ ವೈವಿಧ್ಯತೆಯನ್ನು ಕೂಡ ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪೈಪೋಟಿ ಎನ್ನುವುದು ಜಾಸ್ತಿ ಕಾಣಿಸ್ತದೆ. ಎಲ್ಲ ವಿಚಾರ ಪೈಪೋಟಿಯಲ್ಲಿ ಸ್ವಾರ್ಥ ಒಳಹೊಕ್ಕಾಗ ತನ್ನಷ್ಟಕ್ಕೆ ತಾನು ತಪ್ಪುಗಳು ಅಥವಾ ಆಲೋಚನೆಗಳಲ್ಲಿ ಬದಲಾವಣೆಗಳು ಸಹಜ. ಒಬ್ಬ ಕವಿ ತನ್ನ ಕವಿತೆಯನ್ನ ಅಥವಾ ಒಂದು ಕಾವ್ಯವನ್ನು ರಚಿಸ್ತಾ ಇದ್ದಾನೆ ಅಂತಂದಾಗ ಪ್ರಶಸ್ತವಾದ ಸ್ಥಳವನ್ನು ಹುಡುಕ್ತಾನೆ. ಯಾಕೆ ಅಂತಂದ್ರೆ ಅವರ ಕಲ್ಪನೆಗಳಿಗೆ ಮಧ್ಯ ಅಡ್ಡಿ ಆತಂಕ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಲೋಕೇಶ್, ಮಾನ್ಮೂರ್ ನಿರ್ದೇಶಕ ಕೃಷ್ಣೇಗೌಡ, ಮತ್ತಿಕೆರೆ ಜಯರಾಮ್, ಸೋಮಶೇಖರ್ ಕೆರಗೋಡು, ನವೀನ್ ಸಿದ್ದರಾಜು ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನಕ್ಕೆ ಆಗ್ರಹ, ಬೆಂಬಲಿಗರ ವಿರುದ್ಧ ವೇದಿಕೆಯಲ್ಲಿ ಸಿಎಂ ಗರಂ, ಭಾಷಣ ನಿಲ್ಲಿಸಿ ಹೊರಡಲು ಮುಂದಾದ ಸಿಎಂ ಸಿದ್ದರಾಮಯ್ಯ. ದೇಶದಲ್ಲೇ ಕರ್ನಾಟಕದಲ್ಲಿ ತಲಾ ಆದಾಯ ಹೆಚ್ಚಾಗಿದೆ, ಇದಕ್ಕೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳೇ ಕಾರಣ, ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಬಿಜೆಪಿ ಜೆಡಿಎಸ್ ಇಬ್ಬರಲ್ಲ, ಇನ್ನೂ 4 ಸೇರಿಕೊಳ್ಳಲಿ, 2028ಕ್ಕೆ ಮತ್ತೆ ನಿಮ್ಮದೇ ಕೈ ಸರ್ಕಾರ, ಡಿಸಿಎಂ ಡಿಕೆ ಶಿವಕುಮಾರ್ ಭವಿಷ್ಯ. ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣಕಾಸು ಕೊರತೆ ಇಲ್ಲ, ವಿರೋಧ ಪಕ್ಷಗಳು ಸುಮ್ಮನೆ ಆರೋಪ ಮಾಡುತ್ತಿವೆ, ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಸಮಾಧಾನ. ಭಾರತ ದೇಶ ಸೈನ್ಯ ವಿಭಾಗದಲ್ಲಿ ಸಶಕ್ತವಾಗಿದೆ, ಇದಕ್ಕೆ ಆಪರೇಷನ್ ಸಿಂಧೂರ ಪ್ರತ್ಯಕ್ಷ ಸಾಕ್ಷಿ, ಶಾಸಕ ಸ್ವರೂಪ್ ಪ್ರಕಾಶ್ ಬಣ್ಣನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.